ಕ್ಯಾಸ್ಟಲ್ ತೆನಾಲಿ ರಾಮನು ಮತ್ತು ಮಾಯಾ ಕನ್ನಡಿ. ಒಮ್ಮೆ ವಿಜಯನಗರದ ಅರಮನೆಯಲ್ಲಿಗೆ ಒಬ್ಬ ವಿದೇಶಿ ವ್ಯಾಪಾರಿ ಬಂದನು. ಅವನು ರಾಜ ಕೃಷ್ಣದೇವರಾಯರಿಗೆ ಒಂದು ಸುಂದರವಾದ ಮಾಯಾ ಕನ್ನಡಿಯನ್ನು ತೋರಿಸಿದನು. ಅವನು ಹೇಳಿಕೊಂಡನು, ಈ ಕನ್ನಡಿಯಲ್ಲಿ ನಿಷ್ಠಾವಂತ ವ್ಯಕ್ತಿ ನಗುವ ಮುಖ ಕಾಣುತ್ತದೆ, ಸುಳ್ಳು ಹೇಳುವವರು ದುಃಖಿತ ಮುಖ ಕಾಣುತ್ತಾರೆ. ರಾಜನು ಅಚ್ಚರಿಪಟ್ಟನು. ಅರಮನೆಯ ಎಲ್ಲ ಪಂಡಿತರು ಒಂದೊಂದಾಗಿ ಕನ್ನಡಿಯಲ್ಲಿ ತಮ್ಮ ಮುಖ ನೋಡಿದರು. ಕೆಲವರಿಗೆ ಒಳ್ಳೆಯ ಮುಖ ಕಂಡಿತು, ಕೆಲವರಿಗೆ ಬೇಸರದ ಮುಖ ಕಂಡಿತು. ಕೊನೆಗೆ ತೆನಾಲಿ ರಾಮನಿಗೆ ಅವಕಾಶ ಬಂತು. ತೆನಾಲಿ ಕನ್ನಡಿಯನ್ನು ನೋಡಿ ಜೋರಾಗಿ ನಕ್ಕನು. ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. ಅರಮನೆಯವರು ಎಲ್ಲರೂ ಆಶ್ಚರ್ಯಪಡಿದರು. ರಾಜನು ಕೇಳಿದನು, ರಾಮ, ನೀನು ಯಾಕೆ ನಗುತ್ತಿದ್ದೀಯ? ತೆನಾಲಿ ಉತ್ತರಿಸಿದನು, ಮಹಾರಾಜ, ಈ ಕನ್ನಡಿಯಲ್ಲಿ ನನ್ನ ಮುಖವೇ ಕಾಣಲಿಲ್ಲ. ಅಂದರೆ ಇದು ಸುಳ್ಳು ಕನ್ನಡಿ. ನಗುತ್ತಿರುವ ಕಣ್ಣುಗಳ ಮಂದಸ್ಮಿತ ಮುಖ. ವಾಸ್ತವದಲ್ಲಿ ಅದು ಸಾಮಾನ್ಯ ಕನ್ನಡಿ ಎಂದು ರಾಜನಿಗೆ ಅರ್ಥವಾಯಿತು. ವ್ಯಾಪಾರಿಯ ಮೋಸ ಬಹಿರಂಗವಾಯಿತು. ರಾಜ ಕೃಷ್ಣದೇವರಾಯರು ಸಂತೋಷದಿಂದ ಹೇಳಿದರು, ರಾಮ, ನಿನ್ನ ಬುದ್ಧಿವಂತಿಕೆ ಮತ್ತೆ ಎಲ್ಲರಿಗೂ ಪಾಠ ಕಲಿಸಿತು. ನೀತಿ: ಬುದ್ಧಿವಂತಿಕೆ ಇದ್ದರೆ ಮೋಸ ಯಾವಾಗಲೂ ಸತ್ಯದ ಮುಂದೆ